ಸ್ತ್ರೀಯರು ಪುಲ್ಪಿಟ್ ಮೇಲೆ ನಿಲ್ಬಾರ್ದು, ಸ್ತ್ರೀಯರು ಪ್ರಸಂಗ ಮಾಡಬಾರ್ದು, ಸ್ತ್ರೀ ಪುರುಷ ಕ್ರಿಸ್ತನಲ್ಲಿ ಇಲ್ಲ. ಎವ್ರಿವನ್ ಆರ್ ನ್ಯೂ ಕ್ರಿಯೇಷನ್ಸ್. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ಮೊಳಗಡೆ ಇರೋ ಸ್ಪಿರಿಟು ಕ್ರೈಸ್ಟ್. ದೇರ್ ಈಸ್ ನೋ ಮೇಲ್ ಕ್ರೈಸ್ಟ್, ದೇರ್ ಈಸ್ ನೋ ಫಿಮೇಲ್ ಕ್ರೈಸ್ಟ್, ಎವ್ರಿವನ್ ಆರ್ ಕ್ರೈಸ್ಟ್. ಬೈಬಲ್ ಈಸ್ ಅ ರೆವೆಲೇಷನ್ ಬುಕ್. ಸತ್ಯವೇದ ಪ್ರಕಟಣೆಯ ಪುಸ್ತಕ, ರೆವೆಲೇಷನ್ ಬುಕ್. ಪವಿತ್ರಾತ್ಮನಿಲ್ಲದೆ ಯಾರಿಗೂ ಈ ಪ್ರಕಟ ಆಗೋದಿಲ್ಲ. ಅವರು ಡಾಕ್ಟರ್ ಆಗಿರ್ಬೋದು, ಅವರು ಇಂಜಿನಿಯರ್ ಆಗಿರ್ಬೋದು, ಡಿಗ್ರಿ ಮಾಡಿರ್ಬೋದು. ಆದರೂ ಪವಿತ್ರಾತ್ಮನು ಒಬ್ಬ ಮನುಷ್ಯನಿಗೆ ಪ್ರಕಟಪಡಿಸದಿದ್ದರೆ ಅವ್ರ ಜೀವಿತದಲ್ಲಿ ಎಷ್ಟೇ ಓದಿದರೂ ಅರ್ಥ ಆಗಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಯೋಗ್ಯರನ್ನಾಗಿ ಮಾಡೋದಕ್ಕೆ ನಾವೇನೆಲ್ಲ ಮಾಡಬೇಕು ಅಂತ ಎಕ್ಸಸೈಸ್ ಇವತ್ತೆಲ್ಲ ಚರ್ಚೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದೇವರು ನಮ್ಮನ್ನು ಮೆಚ್ಚಬೇಕು ಅಂದರೆ ಏನೇನು ಮಾಡಬೇಕು, ನಂಬರ್ 1, ನಂಬರ್ 2, ನಂಬರ್ 3 ಅಂತ ಈ ರೀತಿ ಅನೇಕ ಹೋಮ್ವರ್ಕ್ಗಳನ್ನು ಕೊಡ್ತಾರೆ. ನಾವು ಒಂದನ್ನು ಚೆನ್ನಾಗಿ ತಿಳ್ಕೊಬೇಕು, ದೇವರಿಂದ ಮೆಚ್ಚುಗೆಯನ್ನು ಪಡೆಯೋದಕ್ಕೆ ನಾವು ಏನೂ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ವಿ ಆರ್ ಆಲ್ರೆಡಿ ಕ್ವಾಲಿಫೈಡ್. ಎಲ್ಲರಿಗೂ ಹೊಂದ್ಕೊಬೇಕು ಅಂತ ಆಸೆ, ದೇವ್ರ ಹತ್ರ ಯಾವುದಾದ್ರೂ ಹೊಂದ್ಕೊಬೇಕು ಅನ್ನೋ ಆಸೆ, ಕಲ್ತ್ಕೊಬೇಕು ಅನ್ನೋ ಆಸೆ ಇಲ್ಲ. ಎಲ್ಲ ಮಕ್ಕಳಿಗೂ ಸ್ಕೂಲಲ್ಲಿ ಫಸ್ಟ್ ಬರಬೇಕು, ಆದರೆ ಹೋಮ್ವರ್ಕ್ ಮಾಡಲ್ಲ, ಮನೇಲಿ ಓದಲ್ಲ, ಆದರೆ ಫಸ್ಟ್ ರ್ಯಾಂಕ್ ಬರಬೇಕು. ಇವ್ರು ಎಕ್ಸಾಮ್ಗೆ ಹೋದಾಗ ಪೇಪರ್ ಅವತ್ತು ರಿಸಲ್ಟ್ ಇದ್ದಾಗ ಪ್ರೇಯರ್ ಮಾಡೋದನ್ನು ಬಲ ಇದನ್ನು ಓದಿದರೆ ಫಸ್ಟೇ ಪ್ರಿಪೇರ್ ಆಗಲ್ಲ ನೋಡಿ. ಆದರೆ ಇವ್ರಿಗೆ ಎಕ್ಸ್ಟ್ರಾ ಬೆಳಿಗ್ಗೆ ಎದ್ದೊಳ್ಬೇಕು, ಲೆಸನ್ಸ್ ಎಲ್ಲ ಓದಬೇಕು, ಎಕ್ಸಾಮಲ್ಲಿ ನಾನು ಫಸ್ಟ್ ಬರಬೇಕು ಅಲ್ಲ. ಚೆನ್ನಾಗಿ ಎಲ್ಲರೂ ಓದ್ಬೇಕಾದ್ರೆ ಇವ್ರು ಮಲಗಿರ್ತಾರೆ. ಎಲ್ಲರಿಗೂ ರಿಸಲ್ಟ್ ಬಂದಾಗ ಇವ್ರಿಗೆ ಹೆಂಗಿರ್ತೈತೆ ಚೆನ್ನಾಗಿ ತಿಳ್ಕೊಳ್ಳಿ. ಯಾರು ತುಂಬ ಹೆಚ್ಚಾಗಿ ಕಲಿತಾರೋ ಅವ್ರು ಪಾಸ್ ಆಗ್ತಾ ಇರ್ತಾರೆ. ಯಾರು ಬರಲ್ವೋ ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, 0 ಅಲ್ಲೇ ಇರಲಿ ಅಷ್ಟೇ. ಸೊ 0 ಇರಬೇಕು ಅನ್ನೋದು ನನ್ನ ಆಸೆನೂ ಅಲ್ಲ, ದೇವರ ಆಸೆನೂ ಅಲ್ಲ. ಆದರೆ ಕಲಿಬೇಕು ಅನ್ನೋ ಆಸೆ ಇಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೇಗೆ ಕುಕ್ಕಿಂಗ್ ಕಲಿತೀವೋ, ಹೇಗೆ ಡ್ರೈವಿಂಗ್ ಕಲಿತೀವೋ, ಅದೇ ರೀತಿಯೇ ದೇವರು ಒಳ್ಳೆಯವರು, ದೇವರು ಆಶೀರ್ವದಿಸ್ತಾರೆ ಅನ್ನೋದೆಲ್ಲ ನಾವು ಸತ್ಯವೇದದಲ್ಲಿ ಕಲಿಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಹೊಡಿತಾರೆ, ದೇವ್ರು ಕಿತ್ಕೊಳ್ತಾರೆ, ದೇವ್ರ ಕೋಪ ಉಳ್ಳ ದೇವರು, ದೇವ್ರ ಹತ್ರ ಆಟ ಆಡಬಾರ್ದು, ಈ ರೀತಿ ಎಲ್ಲನೂ ತಪ್ಪಾಗೇ ಬೋಧಿಸ್ಬಿಟ್ರು. ಅವಾಗೆಲ್ಲ ನೋಡಿ, ಒಂದು ಕಾಲದಲ್ಲಿ ಶುಗರ್ ಬಂದರೆ ಏನು ಹೇಳೋರು ಗೊತ್ತಾ? ಡಯಾಬಿಟೀಸ್. ಸಕ್ಕರೆ ಕಾಯಿಲೆ ಬಂದರೆ ಇದು ಸಾಹುಕಾರ ಕಾಯಿಲೆ ಅಂತ ಹೇಳೋರು. ಕೇಳಿದ್ರೆ ಸ್ಟಾರ್ಟಿಂಗ್ ಶುಗರ್ ಕಾಯಿಲೆ ಬಂದಾಗ ಎಲ್ಲರೂ ಏನು ಹೇಳೋರು ಹೇಳಿ? ಇದೆಲ್ಲ ದುಡ್ಡಿರೋರಿಗೆ ಬರೋದು ಅಂದರು. ಈಗ ಸೊಪ್ಪು ಮಾರೋರಿಂದ ಹಿಡಿದು ಕಸ ಗುಡಿಸೋರ್ವರೆಗೂ, ಮನೆ ಕೆಲಸ ಮಾಡೋವ್ರಿಗೂ ಎಲ್ಲರಿಗೂ ಡಯಾಬಿಟೀಸ್ ಇದೆ. ಸೊ ಎಲ್ಲರೂ ಸಾಹುಕಾರ ಆಗ್ಬಿಟ್ರ? ಎಲ್ಲ ತಪ್ಪು ಹೇಳಿ, ಎಲ್ಲ ತಪ್ಪಾಗೇ ಹೇಳ್ಬಿಟ್ರು. ಸೊ ಇವತ್ತು ಯಾರ ಹತ್ರ ಎಲ್ಲ ಸಕ್ಕರೆ ಕಾಯಿಲೆ ಇದೆಯೋ ಅವ್ರ ಹತ್ರ ಎಲ್ಲ ಕಾಸಿಲ್ಲ, ಸಕ್ಕರೆ ಮಾತ್ರ ಇಟ್ಕೊಂಡವ್ರೆ. ಅವಾಗ ಹೇಳೋರು ಸಕ್ಕರೆ ಕಾಯಿಲೆ ಇದ್ರೆ ಅದು ಸಾಹುಕಾರಿಗೆ ಮಾತ್ರನೇ ಬರೋದಂತ. ಈಗ ನೋಡಿ ಆ ಥರ ಇಲ್ಲ ಅಲ್ವಾ? ಅವಾಗ ಸ್ಟಾರ್ಟಿಂಗು ತಪ್ಪಾಗಿ ಹೇಳ್ಬಿಟ್ರು. ಇದೇ ರೀತಿಯೇ ಗಾಸ್ಪಲ್ಲು, ಸುವಾರ್ತನೂ ನಮಗೆ ಅವಾಗಲೇ ತಪ್ಪಾಗೆ ಎಲ್ಲನೂ ಹೇಳ್ಕೊಟ್ಬಿಟ್ರು. ದೇವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ. ದೇವರು ಎಷ್ಟು ಒಳ್ಳೆಯವರು, ದೇವರು ಆಶೀರ್ವದಿಸುವಂಥ ದೇವರು. ಇದೆಲ್ಲ ನಾವು ಕಲಿಬೇಕು. ಬೈಬಲ್ ಈಸ್ ಅ ರೆವೆಲೇಷನ್ ಬುಕ್. ಸತ್ಯವೇದ ಪ್ರಕಟಣೆಯ ಪುಸ್ತಕ, ರೆವೆಲೇಷನ್ ಬುಕ್. ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಯು ಆರ್ ಇಂಜಿನಿಯರ್, ಬಿಕಾಸ್ ಯು ಆರ್ ಡಾಕ್ಟರ್, ಬಿಕಾಸ್ ಯು ಆರ್ ಕಂಪ್ಯೂಟರ್ ಇಂಜಿನಿಯರ್. ನೀವು ಇಂಜಿನಿಯರಿಂಗು ಇಲ್ಲ ಡಿಗ್ರಿ ಮಾಡ್ತಾಯಿದ್ದೀರಾ, ನೀನು ಡಾಕ್ಟರ್ ಆಗಿದ್ದೀರಾ, ಅದಕ್ಕಾಗಿ ನನಗೆ ಬೈಬಲ್ ಅರ್ಥ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಇಂಜಿನಿಯರ್ ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, PhD ಮಾಡಿ, ಏನೇ ಮಾಡಿದ್ರು ಹೋಲಿ ಸ್ಪಿರಿಟ್ ಹ್ಯಾಸ್ ಟು ರಿವೀಲ್ ದ ರೆವೆಲೇಷನ್ ಇನ್ ದ ಬೈಬಲ್. ಪವಿತ್ರಾತ್ಮನಿಲ್ಲದೆ ಯಾರಿಗೂ ಈ ಪ್ರಕಟ ಆಗೋದಿಲ್ಲ. ಅವರು ಡಾಕ್ಟರ್ ಆಗಿರ್ಬೋದು, ಅವರು ಇಂಜಿನಿಯರ್ ಆಗಿರ್ಬೋದು, ಡಿಗ್ರಿ ಮಾಡಿರ್ಬೋದು. ಆದರೂ ಪವಿತ್ರಾತ್ಮನು ಒಬ್ಬ ಮನುಷ್ಯನಿಗೆ ಪ್ರಕಟಪಡಿಸದಿದ್ದರೆ ಅವ್ರ ಜೀವಿತದಲ್ಲಿ ಎಷ್ಟೇ ಓದಿದರೂ ಅರ್ಥ ಆಗಲ್ಲ. ಅದಕ್ಕೆ ನಾವೇನು ತೀರ್ಮಾನಕ್ಕೆ ಬಂದುಬಿಟ್ವಿ? ಅದಕ್ಕೆ ಫಸ್ಟ್ ನಾನು ಬೈಬಲ್ ಓದಲ್ಲ. ಯಾಕೆ ನೀವು ಬೈಬಲ್ ಓದಲ್ಲ? ಯಾಕಂದ್ರೆ ನನಗೆ ಅರ್ಥ ಆಗಲ್ಲ.
ಓದೋದು ನಿಮ್ಮ ಕರ್ತವ್ಯ, ಅರ್ಥನ ತಿಳಿಸೋದು ನನ್ನ ಕರ್ತವ್ಯ. ಸೊ ನನಗೆ ಅರ್ಥ ಆಗಲ್ಲ ಅಂತ ಓದೋದನ್ನು ಬಿಡಬಾರ್ದು. ನೋಡಿ, ಅಪೊಸ್ತಲರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 26ರಿಂದ ಓದೋಣ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 8 ಫ್ರಮ್ ವರ್ಸ್ 26. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪಿಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪಿಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು. ಯಾರಿವನು? ದೊಡ್ಡ ಅಧಿಕಾರಿ. ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಜರ್ನಿಯಲ್ಲಿ ಬೈಬಲ್ ತೊಗೊಂಡು ಹೋಗಿದ್ನು. ಎಷ್ಟು ಜನಕ್ಕೆ ಜರ್ನಿಯಲ್ಲಿ ಓದೋ ಅಭ್ಯಾಸ ಐತೆ? ಎಲ್ಲಾದ್ರೂ ಹೊರಗಡೆ ಹೋದರೆ ನಾವು ನೋಡಿ ಟವಲ್ ಎತ್ಕೊಳ್ತೀವಿ, ಬೆಡ್ಶೀಟ್ ಎತ್ಕೊಳ್ತೀವಿ, ತಲೆದಿಂಬು ಎತ್ಕೊಳ್ತೀವಿ, ಬೈಬಲ್ ಎತ್ಕೊಳ್ಳಲ್ಲ. ಆದರೆ ಇವನು ಎಲ್ಲ ಅಧಿಕಾರಿ, ಒಂದು ದೊಡ್ಡ ಪೋಸ್ಟಲ್ಲಿರೋನು. ನೋಡಿ, ಅವನಿಗೆ ಆಸೆ ಹೋಗ್ಬೇಕಾದ್ರೇ ಬೈಬಲ್ ತೊಗೊಂಡು ಹೋಗ್ಬೇಕು. ರಥದಲ್ಲಿ ಕುಂತ್ಕೊಂಡು ಸುಮ್ಮನೆ ಹೋಗ್ಬಾರ್ದು ಅಂತ ಇನ್ ಇಸ್ ಜರ್ನಿ ಈ ವಾಸ್ ರೀಡಿಂಗ್ ದ ಬುಕ್ ಆಫ್ ಐಸಯ. ರಥದಲ್ಲಿ ಕುಂತ್ಕೊಂಡು, ಅಂದರೆ ಕಾರಲ್ಲಿ ಕುಂತ್ಕೊಂಡು, ಬಸ್ಸಲ್ಲಿ ಕುಂತ್ಕೊಂಡು, ಟ್ರೈನಲ್ಲಿ ಕುಂತ್ಕೊಂಡು ಓದ್ತಾ ಇದ್ದಂತೆ. ಯಾವಾಗೆಲ್ಲ ನಾವು ಹೊರಗಡೆ ಹೋಗ್ತೀವೋ ಒಂದು ಬುಕ್ಕೋ ಅಥವಾ ಒಂದು ಬೈಬಲೋ ನಾವು ಎತ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ನಾನು ಎಲ್ಲಾದರೂ ಹೋದರೆ ಒಂದು ಬುಕ್ಕು, ಒಂದು ಪೆನ್ನು ಅಥವಾ ಬೈಬಲು ಯಾವುದಾದ್ರೂ ನನ್ನ ಜೊತೆಲಿ ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಇವನು ಓದ್ತಾವನೆ. ದೇವ್ರು ಯಾರನ್ನ ಕಳಿಸ್ತಾರೆ? ಫಿಲಿಪ್ಪನಿಗೆ, ಹೋಗು ನೀನು ಆ ರಥದ ಜೊತೆನೇ ಹೋಗು, ಯಾಕಂದ್ರೆ ಅಲ್ಲೊಬ್ಬ ಬೈಬಲ್ ಓದ್ತಾವನೆ. ಕಮಾನ್. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೆ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು. ಫಿಲಿಪ್ಪಸ್, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ರೀಡಿಂಗ್? ನೆಕ್ಸ್ಟ್, ದ ಮ್ಯಾನ್ ರಿಪ್ಲೈಡ್, ಹೌ ಕ್ಯಾನ್ ಐ? Oh my God, then why are you reading? If you are not understanding anything, then why you want to read the Bible? See, though he didn't understand anything, he was reading. ನೀವು ಅರ್ಥ ಆಗುತ್ತೋ ಇಲ್ವೋ ಬೈಬಲ್ ಓದ್ತಾ ಇರ್ರಿ. ಅದನ್ನು ರಿವೀಲ್ ಮಾಡೋದಕ್ಕೆ ಫಿಲಿಪ್ ಪಾಸ್ಟರ್ನ ದೇವ್ರು ಕಳಿಸ್ತಾರೆ. ಫಿಲಿಪ್ಪನಿಗೆ ಓಡಿ ಹೋಗುವಂದಂಗ್ಲೇ ದೇವರು ನನಗೂ ಕರ್ನಾಟಕದಲ್ಲಿ, ಫಿಲಿಪ್ಪನೇ ಎದ್ದು ಓಡಿ ಹೋಗು, ಕರ್ನಾಟಕದಲ್ಲಿ ಎಷ್ಟೋ ಡಿಸ್ಟ್ರಿಕ್ಟಲ್ಲಿ ಎಷ್ಟೋ ಜನರಿಗೆ, ಲಕ್ಷಾಂತರ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಫಿಲಿಪ್ಪನೇ ನೀನು ಎದ್ದು ಮಾತನಾಡು. ಎಷ್ಟೋ ಕರ್ನಾಟಕದಲ್ಲಿರೋ ನಮ್ಮ ಕನ್ನಡ ಮಂದಿಗಳಿಗೆ ಹೆಂಗ್ರಿ ನಿಮ್ಗೆ ಅರ್ಥ ಆಗಕ್ಕಿಲ್ರಿ, ಅದನ್ನ ಅರ್ಥ ನಾವು ಮಾಡಿಸ್ತೀವ್ರಿ. ಎಂಥದ್ದು ಮಾರಾಯರೇ, ನಿಮ್ಗೆ ಗೊತ್ತುಂಟು, ನಮಗೆಲ್ಲ ಗೊತ್ತುಂಟು. ನಮ್ಮ ಭಾಷೆ ಎಲ್ಲರಿಗೂ ಅರ್ಥ ಆಗೋದುಂಟು ಮಾರಾಯ. ಓಕೆ, ರೈಟ್. ಅದಕ್ಕೆ ಫಿಲಿಪ್ ಪಾಸ್ಟರ್ಗೆ ದೇವರು, ನೋಡಪ್ಪ ಎಷ್ಟೋ ಜನ ಕರ್ನಾಟಕದಲ್ಲಿ ಬೈಬಲ್ ಓದ್ತಾರೋ, ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ, ನೀನು ಅವ್ರನ್ನ ಅರ್ಥ ಪಡಿಸು ಅಂತಾನೆ. ಗಾಡ್ ಹ್ಯಾಸ್ ಅನಾಯಿಂಟೆಡ್ ಮೀ ಆ್ಯಂಡ್ ಎಲೆಕ್ಟೆಡ್ ಮೀ ಆ್ಯಂಡ್ ಅಪಾಯಿಂಟೆಡ್ ಮೀ. ಕೊಲೋಸಿಯನ್ಸ್ 1:12. ಕೊಲೋಸಿಯವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ. ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದಾರ. NIV ಟ್ರಾನ್ಸ್ಲೇಷನ್. Who has qualified? We are already qualified. ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಕ್ರಿಸ್ಟಿಯಾನಿಟಿಯಲ್ಲಿ ಯೋಗ್ಯರನ್ನಾಗಿ ಮಾಡೋದಕ್ಕೆ ನಾವೇನೆಲ್ಲ ಮಾಡಬೇಕು ಅಂತ ಎಕ್ಸಸೈಸ್ ಇವತ್ತೆಲ್ಲ ಚರ್ಚೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದೇವರು ನಮ್ಮನ್ನು ಮೆಚ್ಚಬೇಕು ಅಂದರೆ ಏನೇನು ಮಾಡಬೇಕು? ನಂಬರ್ 1, ನಂಬರ್ 2, ನಂಬರ್ 3 ಅಂತ ಈ ರೀತಿ ಅನೇಕ ಹೋಮ್ವರ್ಕ್ಗಳನ್ನು ಕೊಡ್ತಾರೆ. ನಾವು ಒಂದನ್ನು ಚೆನ್ನಾಗಿ ತಿಳ್ಕೊಬೇಕು. ದೇವರಿಂದ ಮೆಚ್ಚುಗೆಯನ್ನು ಪಡೆಯೋದಕ್ಕೆ ನಾವು ಏನೂ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ವಿ ಆರ್ ಆಲ್ರೆಡಿ ಕ್ವಾಲಿಫೈಡ್. ನಮ್ಗೆ ಈ ರೀತಿ ಹೇಳ್ಬಿಟ್ರು, ದೇವ್ರನ್ನ ಏನೇನು ಮೆಚ್ಚಬೇಕು ಅಂದರೆ, ಎಷ್ಟು ಗಂಟೆ ನೀನು ಮೊಣಕಾಲಲ್ಲಿ ನಿಂತಿದ್ದೆ ನಮ್ಗೆ ಹೇಳ್ಕೊಟ್ಬಿಟ್ರು. ನಾವು ಏನು ಮಾಡಿದ್ವಿ? ಆರಂಭ ಕಾಲದಲ್ಲಿ ನಮಗೇನು ಸತ್ಯ ಗೊತ್ತಿರಲಿಲ್ವಲ್ಲ, ಎಲ್ಲರೂ ಹೇಳಿದ್ರು, ನೀನು ದೇವ್ರು ನಿನ್ನ ಸೇವೆ ಕರೆದಿದ್ರೆ ನಿನ್ನ ಕಾಲಿಂಗ್ ಎಲ್ಲಿ ಗೊತ್ತಾಗೋದು ಅಂದರೆ ಕಾಲಲ್ಲೇ ಗೊತ್ತಾಗೋದು. ಹೇಗೆ ನಿನ್ನ ಕಾಲಿಂಗ್ ಎಲ್ಲಿ ಗೊತ್ತಾಗುತ್ತೆ? ಮೊಣಕಾಲಲ್ಲೇ ಗೊತ್ತಾಗೋದು. ಸೊ ನಿನ್ನ ಮೊಣಕಾಲು ಎಷ್ಟು ಕಪ್ಪಾಗಿ, ರಫ್ ಆಗಿ, ಚರ್ಮ ಎಲ್ಲ ತೊಳೆದಿರ್ತೈತೋ, ಯು ಆರ್ ಕ್ವಾಲಿಫೈಡ್. ನಾವೇನು ಮಾಡ್ತಾಯಿದ್ವಿ? ಚಾಪೆ ಮೇಲೆ ನಿಂತ್ಕೊಂಡು ಉಜ್ಜಾಡೋದು ಮೊಣಕಾಲನ್ನ. ಯಾಕಂದರೆ ಬೇಗ
ಕಾಲಿಂಗ್ ಬರಬೇಕು ಅಂದ್ಬಿಟ್ಟು 1 hour ನಿಂತ್ಕೊಳ್ಳೋದು. ಆಮೇಲೆ ಜಾನ್ ನಾಕ್ಸ್ ಪ್ರೇಯರ್ ಕಲಿಸ್ಕೊಟ್ಬಿಟ್ರು. ಜಾನ್ ನಾಕ್ಸ್ ಈ ರೀತಿ ಪ್ರೇಯರ್ ಮಾಡಿದ್ರು, ಗಿವ್ ಮಿ ಸ್ಕಾಟ್ಲ್ಯಾಂಡ್ ಆರ್ ಐ ವಿಲ್ ಡೈ. ಅದ್ರಿಗೆ ಉದಾಹರಣೆ ಎಲ್ಲ ಹೇಳ್ಬಿಟ್ರು. ಅವರು ಜಾನ್ ನಾಕ್ಸ್ ಯಾವ ರೀತಿ ಅಂದರೆ, ಅವ್ರು ಪ್ರೇಯರ್ ಮಾಡ್ತಾ ಇರುವಂಥ ಇದು ಹೇಳ್ತಾರಲ್ಲ ಫ್ಲೋರಿಂಗ್, ಆ ಫ್ಲೋರಿಂಗ್ಗೆ ಅವ್ರು ಮೊಣಕಾಲು ಹಾಕಿ ಅದಷ್ಟಕ್ಕೆ ಹೋಲ್ಸ್ತರ ಆಗ್ಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು. ನಿನಗೆ ಸ್ಕಾಟ್ಲ್ಯಾಂಡ್ ಬೇಕಾ, ನಿನಗೆ ಇಂಡಿಯಾ ಬೇಕಾ, ನಿನಗೆ ಕರ್ನಾಟಕ ಬೇಕಾ, ಫ್ಲೋರಿಂಗ್ನೆಲ್ಲ ಏನು ಮಾಡು, ಹಳ್ಳ ಮಾಡಾಕು. ಯಾಕಂದರೆ ಕ್ವಾಲಿಫೈ ಆಗಬೇಕಲ್ವಾ. ಸೊ ಐ ಟ್ರೈಡ್ ಮೈ ಬೆಸ್ಟ್. ಆಮೇಲೆ ಅವ್ರು ಜಾನ್ ನಾಕ್ಸ್ ಏನು ಮಾಡ್ತಾ ಇದ್ರು ಗೊತ್ತಾ, ಅವ್ನು ಕಾಡಿಗೆ ಹೋಗ್ತಾ ಇದ್ರಂತೆ. ಕಾಡಲ್ಲಿ ಹೋಗ್ಬಿಟ್ಟು ಕಾಡಲ್ಲಿ ಎಲ್ಲೆಲ್ಲ ಇರುವೆ ಇದೆ ನೋಡಿ, ಆ ಕೆಂಪಿರುವೆ ದೊಡ್ಡದು, ಅದು ಕಚ್ಚಿದ್ರೆ ಹಂಗೆ ಇಷ್ಟು ದೊಡ್ಡದಾಗ್ಬಿಡ್ತೀವಿ. ಆ ಇರುವೆಗಳು ಇರೋ ಕಡೆ ಮೊಣಕಾಲು ಹಾಕ್ತಾ ಇದ್ರಂತೆ. ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತಾಯಿದ್ರು. ಎಲ್ಲ ಇರುವೆಗಳು ಕಚ್ತಾ ಇತ್ತಂತೆ. ದೇವರೇ ನನಗೆ ಸ್ಕಾಟ್ಲ್ಯಾಂಡ್ ಕೊಡು, ಇಲ್ಲಾಂದರೆ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಎದೊಳಲ್ಲ. ಎಲ್ಲ ಇರುವೆಗಳು ಕಚ್ತಾ ಇತ್ತಂತೆ, ಆದ್ರೂ ಸಾಧನೆ ಮಾಡಿದ್ರು ಅಂತ ಹೇಳೋರು. ಈ ಥರ ಎಲ್ಲ ಹೇಳಿದ್ರೆ ನೋಡಿ, ನಿನಗೂ ದೇವ್ರು ಮೆಚ್ಚಬೇಕು, ನೀನು ದೇವರಿಂದ ಮೆಚ್ಚುಗೆ ಹೊಂದಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕು. ಸೊ ಇದನ್ನೆಲ್ಲ ಉದಾಹರಣೆ ಹೇಳ್ಬಿಟ್ಟು ನಮ್ಮನ್ನು ಏನು ಮಾಡಿದ್ರು, ಈ ಥರ ಎಕ್ಸಸೈಸ್ ಮಾಡಿಸಿದ್ರು. ನಾವು ಟ್ರೈ ಮಾಡಿದ್ವಿ. ಆಮೇಲೆ ಇನ್ನೂ ಕೆಲವರು ಹೇಳೋರು, ನಾವು ಆರಾಧನೆ ಮಾಡಿದ್ರೆ ಹೆಂಗೆ ಆರಾಧನೆ ಮಾಡ್ತೀವಿ ಅಂದರೆ, ಕೈ ಚಪ್ಪಾಳೆ ತಟ್ಟಿ ತಟ್ಟಿ ರಕ್ತ ಬರೋದು, ಕೈಯಲ್ಲಿ ರಕ್ತ ಬರೋ ಥರ ಕೈ ತಟ್ಟಾಯಿದ್ವಿ. ನಾವೇನು ಮಾಡ್ತಾಯಿದ್ವಿ, ಜೋರಕ್ಕೆ ರಕ್ತ ಬರ್ತೈತೆ ಅಂತ ತಟ್ತಾಯಿದ್ವಿ. ಯಾಕಂದರೆ ಅವಾಗಾದರೂ ದೇವ್ರು ಮೆಚ್ತಾರ ಅಂತ. ಸೊ ಮೊಣಕಾಲು ಹಾಕೋದು, ಮೊಣಕಾಲಲ್ಲಿ ಹಾಗೇ ಇಲ್ಲೆಲ್ಲ ಮಾರ್ಕ್ ಬಂದುಬಿಡೋದು. ಮಾರ್ಕ್ ಬಂದು ಅದು ಗಾಯ ಆಗೋದು, ಗಾಯ ಆಗಿ ಹಾಗೇ ಒಂದು ಚರ್ಮ ಸುಲ್ಟು ಬಿಡೋದು, ಇಲ್ಲಿ ಮೇಲೆ ಚರ್ಮ ಎಲ್ಲ ಬಂದ್ಬಿಡೋದು. ನಾವೇನು ಮಾಡ್ತಾಯಿದ್ವಿ ಗೊತ್ತಾ, ಆ ಚರ್ಮನ ಹಾಗೇ ಕಿತ್ಬಿಟ್ಟು ಒಂದು ಬುಕ್ಕಲ್ಲಿ ಜ್ಞಾಪಕಕ್ಕೆ ಇಟ್ಕೊಳ್ತಾ ಇದ್ದೆ. ಆ ದೇವ್ರ ಹತ್ರ ತೋರಿಸೋದು, ದೇವರೇ ನನ್ನ ಚರ್ಮದ ಇದು ನನ್ನ ಮೊಣಕಾಲು ಚರ್ಮ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಎಷ್ಟು ಮಾಡಿದ್ದೀನಿ. ಗೊತ್ತಿರಲಿಲ್ಲ, ದೇವರು ನಾನು ರಕ್ತನೇ ಸುರಿಸಿ ಪ್ರಾಣನೇ ಕೊಟ್ಟಿದ್ದೀನಿ, ನೀನು ಇಷ್ಟೇ ಚರ್ಮ ಇಟ್ಕೊಂಡು. ನಾಲೆಡ್ಜ್ ಇಲ್ಲ, ದೇವ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ದೇವರೇ ನೋಡಿ ನನ್ನ ಚರ್ಮ ಬುಕ್ಕಲ್ಲಿ ಇಟ್ಟಿದ್ದೆ, ಎಷ್ಟೋ ವರ್ಷ ಇಟ್ಟಿದ್ದೆ. ಲಾರ್ಡ್ ಐ ವಾಂಟ್ ಕರ್ನಾಟಕ. ಲಾರ್ಡ್ ನಾನು ಸೇವೆ ಮಾಡಬೇಕು, ದೇವರೇ ದೊಡ್ಡ ಕಾರ್ಯ ನಡಿಬೇಕು. ಗೊತ್ತಿಲ್ಲ, ಯಾಕೆ ಗೊತ್ತಾ, ಎಲ್ಲ ತಪ್ಪಾಗಿ ಹೇಳ್ಕೊಟ್ಬಿಟ್ರು. ಸೊ ನಾವು ಕ್ವಾಲಿಫೈ ಆಗೋದಕ್ಕೆ ಏನೇನೂ ಮಾಡಬೇಕಾಗಿದ್ದಿಲ್ಲ. ವಿ ಆರ್ ಆಲ್ರೆಡಿ ಕ್ವಾಲಿಫೈಡ್. ನಿನ್ನಂಥ ತಂದೆಯು ಯಾರೂ ಇಲ್ಲವೇ, ನಿನಗೆ ಸಮಾನನು ಯಾರೂ ಇಲ್ಲವೇ. ನಿನ್ನಂಥ ತಂದೆಯು ಯಾರೂ ಇಲ್ಲವೇ, ನಿನಗೆ ಸಮಾನರು ಯಾರೂ ಇಲ್ಲವೇ. ನಿನ್ನ ಪ್ರೀತಿಯ ಹಾಡುವೆ, ನಿನ್ನ ಕರುಣೆಯ ಕೊಂಡಾಡುವೆ, ನಿನ್ನ ಪ್ರೀತಿಯ ಹಾಡುವೆ, ನಿನ್ನ ಕರುಣೆಯ ಕೊಂಡಾಡುವೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಆವಾಗ ಕೆಲವರು ಫಾಸ್ಟಿಂಗ್ ಎತ್ತಬೇಕು ಅಂದರು, ಕೆಲವರು 21 days ಎತ್ತಬೇಕು ಅಂದರು. ನಾನೇನು ಹೇಳ್ತೀನಿ ಅಂದರೆ, ಇದೆಲ್ಲ ಮಾಡೋದು ಬೇಡವಾ ಪಾಸ್ಟರ್ ಇವಾಗ ಅಂತ ನೀವು ಕೇಳಿದ್ರೆ, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸೊ ಕ್ವಾಲಿಫೈ ಆಗೋದಕ್ಕೆ ಇದನ್ನು ಮಾಡಬೇಡಿ. ದೇವ್ರು ನಿಮ್ಮನ್ನು ಕ್ವಾಲಿಫೈ ಮಾಡಿದ್ರಿಂದ ಇದನ್ನೆಲ್ಲ ಮಾಡಿ. ಕಮಾನ್, ಬಿಕಾಸ್ ಗಾಡ್ ಹ್ಯಾಸ್ ಕ್ವಾಲಿಫೈಡ್ ಯು, ಯು ಕ್ಯಾನ್ ನೀಲ್ ಡೌನ್ ಆ್ಯಂಡ್ ಸೇ ಥ್ಯಾಂಕ್ ಟು ಗಾಡ್. ದೇವರೇ ಸ್ತೋತ್ರಪ್ಪ, ನೀನೆಷ್ಟು ಒಳ್ಳೆಯವರು, ನಿನ್ನಂಥ ತಂದೆಯು. ಇದನ್ನು ಹಾಗೆ ಮೊಣಕಾಲಲ್ಲೂ ನಿಂತ್ಕೊಂಡು ಆಡ್ಬೋದು, ಉಪವಾಸಲ್ಲೂ ಹೇಳ್ಬೋದು, ಹೆಂಗೆ ಬೇಕಾದರೂ ವಿವರಿಸಿ ಹೇಳ್ಬೇಕು. ಆದರೆ ಕ್ವಾಲಿಫೈ ಆಗೋದಕ್ಕೆ ಮಾಡಬೇಡಿ, ಕ್ವಾಲಿಫೈ ಆಗಿರೋದ್ರಿಂದ ದೇವ್ರಿಗೆ ಸ್ತೋತ್ರ ಮಾಡಿ. ವಾವ್, ಥ್ಯಾಂಕ್ ಯು ಲಾರ್ಡ್, ನನ್ನನ್ನು ನೀನು ಆರಿಸ್ಕೊಂಡಪ್ಪ, ಎಷ್ಟು ಒಳ್ಳೆ ದೇವರು, ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲಪ್ಪ, ಛೇ ಕಮಾನ್ ಅಂತ ಈ ರೀತಿ ಥ್ಯಾಂಕ್ಸ್ ಗಿವಿಂಗ್ ಹಾರ್ಟಲ್ಲಿ ಮಾಡಬೇಕೇ ಹೊರತು ದೇವರು ಮೆಚ್ತಾರೆ ಅನ್ನೋದ್ರಿಂದ ಇದನ್ನೆಲ್ಲ ನಾವು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ವರ್ಸ್ 13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸೇರಿಸ್ಬಿಟ್ರ ನೋಡಿ. He has delivered us from the power of darkness. He has already delivered. ಎಲ್ಲರೂ ಹೇಳಿ, we are already delivered. ಎಲ್ಲರೂ ಹೇಳಿ, delivered. ಈಗ
ಅಮೆರಿಕಾಗೆ ಹೋದರೆ ಡ್ರೈವಿಂಗ್ ಯಾವ ಕಡೆ ಮಾಡಬೇಕು? ಈ ಕಡೆ ಇಂಡಿಯಲ್ಲಿ ಲೆಫ್ಟ್ ಸೈಡ್ ಹೋಗ್ಬೇಕು, ಅಮೆರಿಕಲ್ಲಿ ರೈಟ್ ಸೈಡ್ ಹೋಗ್ಬೇಕು. ಈಗ ಅಮೆರಿಕದಿಂದ ಇಂಡಿಯಾಗೆ ಬಂದುಬಿಟ್ವಿ. ಈಗ ನಾನು ರೈಟಲ್ಲೇ ಹೋಗೋದಂದರೆ ಏನಪ್ಪ ಟೈಟ್ ಆಗಿದೆ ಅಂತ ಕೇಳ್ತಾರೆ. ಅಲ್ಲಿಗೆ ರೂಲ್ಸ್ ಬೇರೆ, ಇಲ್ಲಿಗೆ ರೂಲ್ಸ್ ಬೇರೆ. ಈಗ ವಿ ಆರ್ ಆಲ್ರೆಡಿ ಇನ್ ಇಂಡಿಯಾ, ನಾವು ರೈಟಲ್ಲಿ ಹೋಗಂಗಿಲ್ಲ. ಹೆಂಗೆ ಹೋಗ್ಬೇಕು? ಲೆಫ್ಟಲ್ಲೇ ಹೋಗ್ಬೇಕು. ಸೊ ನಾನು ಅಲ್ಲಿದ್ದೆ ಅಪ್ಪ, ನೀನು ಅಲ್ಲಿದ್ದೆ. ಇವಾಗ ಅದ್ರ ರೂಲ್ಸು ಅದ್ರದ್ದು ಲಾ ನಿನಗೇನು ಬೇಕಾಗಿಲ್ಲ. ಯು ಆರ್ ಅಂಡರ್ ನ್ಯೂ ಲಾ. ನೀನು ಒಂದು ಹೊಸ ಸರ್ಕಾರದ ಕೆಳಗಡೆ ಇದೆಯಾ, ನೀನು ಇದನ್ನು ನಿಯಮಿಸಿದ್ರೆ ಸಾಕು. ಈಗ ನೀನು ಅಮೇರಿಕಾ ಬಗ್ಗೆ ಥಿಂಕ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯು ಆರ್ ಆಲ್ರೆಡಿ ಇನ್ ಇಂಡಿಯಾ. ಅದೇ ರೀತಿಯೇ ದೇವರು ನಮ್ಮನ್ನು ಅಂಧಕಾರದಿಂದ ಬಿಡಿಸಿದ ಮೇಲೆ ದೆವ್ವ ಹಿಡಿತೈತಾ, ದೆವ್ವ ಅಟ್ಟಿಸ್ಕೊಂಬರ್ತೈತಾ, ದೆವ್ವ ಮೇಲೆ ಕುಂತೈತಾ, ಅಲ್ಲಿ ಕುಂತೈತಾ. ನೋಡಿ, ಸೈತಾನನ ಕ್ರಿಯೆ ಇಲ್ಲ ಅಂತ ನಾನು ಹೇಳಿಲ್ಲ. ಸೊ ದೇರ್ ಈಸ್ ನೋ ಸ್ಪಿರಿಚುವಲ್ ವಾರ್ಫೇರ್ ಅಂತ ಸತಿ ನಾನು ಹೇಳಿದ್ಕೆ ತುಂಬ ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಯ್ತು ಅಂದರೆ ದೆವ್ವದ ಕ್ರಿಯೆನೇ ಇಲ್ಲ, ದೇರ್ ಈಸ್ ನೋ ವಾರ್ಫೇರ್ ಅಂತ, ನೋ ಸ್ಪಿರಿಚುವಲ್ ವಾರ್ಫೇರ್ ಅಂದಿದ ತಕ್ಷಣ ಎಲ್ಲರೂ ಏನು ಅನ್ಕೊಂಡ್ಬಿಟ್ರು ಅಂದರೆ, ಹಂಗಾರೆ ಫಿಲಿಪ್ ಪಾಸ್ಟ್ರು ಸೈತಾನನ ಕ್ರಿಯೆನೇ ಇಲ್ಲ ಅಂದ್ಬಿಟ್ರು. ಯೇಸು ಸ್ವಾಮಿ ಸೈತಾನನ ಕ್ರಿಯೆಗಳನ್ನ ಜಯಿಸಿಲ್ವಾ, ಸೈತಾನನ ಓಡಿಸು ಅಂತ ಹೇಳಿಲ್ವಾ? ಇವ್ರು ಇಲ್ಲ ಅಂತ ಹೇಳ್ತಾರಲ್ಲ. ನೋಡಿ, ನಾನು ವಾರ್ಫೇರ್ ಇಲ್ಲ ಅಂತ ಹೇಳಿದೆ, ಸೈತಾನನ ಇಲ್ಲ ಅಂತ ಹೇಳಿಲ್ಲ. ಪ್ರೈಸ್ ಲಾರ್ಡ್. ಎಲ್ಲನೂ ಅರ್ಥ ಮಾಡಿಸ್ತೀನಿ ನೋಡಿ. ಸೈತಾನನು ಇಲ್ಲ ಅಂತ ಹೇಳಿಲ್ಲ, ಸೈತಾನನ ಮೇಲೆ ನೀನು ಈಗ ಫೈಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬಿಕಾಸ್ he has already defeated. ಡಿಫೀಟ್ ಆಗಿರೋನ ಹತ್ರ, ಸೋತಿರೋನ ಹತ್ರ ನೀನು ತಿರ್ಗಾ ಹೋಗಿ ಜಗಳ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗ ದೇವ್ರು ನಿನಗೇನು ಹೇಳಿದ್ರು ಅಂದರೆ, ಸೈತಾನನನ್ನು ಎದುರಿಸಿ ನಿಲ್ರಿ. ಕೊಟ್ಟೆ ಗೆಟ್ ಔಟ್, ಶಟ್ ಅಪ್, ಬಿ ಕ್ವೈಟ್. ಆಮೇಲೆ ಕೆಲವರು ಅದನ್ನೇ ಇಡ್ಸ್ಕೊಂಡು, ಎಲ್ಲಿಂದ ಬಂದೆ? ನಾನು ಹುಬ್ಳಿಯಿಂದ ಬಂದೆ. ಹೆಂಗೆ ಬಂದೆ? ನಾನು ಮರದ ಮೇಲೆ ಕುಂತಿದ್ದೆ, ಇವಳು ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ಲು, ಹೂವು ಇಟ್ಕೊಂಡು ಹೋಗ್ತಾ ಇದ್ಲು. ನನಗೆ ವಾಸನೆ ಇಷ್ಟ ಆಯಿತು, ಮೇಲೆ ಬಂದ್ಬಿಟ್ಟೆ. ಯಾವಾಗ ಹೋಗ್ತೀಯ? ನಾನು ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗ್ತೀನಿ. ಇಲ್ಲ, ನೀನು ಇಮಿಡಿಯೇಟ್ ಹೋಗ್ಬೇಕು. ಇಲ್ಲ, ನಾನು ಹೋಗಲ್ಲ. ಸರಿ, ನಿನಗೇನು ಬೇಕು? ನನಗೆ ಕೋಳಿ ಬೇಕು. ನೋಡಿ, ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಕುಂತಿರ್ತಾರೆ. ದೇವ್ರೇನು ಹೇಳಿದ್ರೆ, ದೆವ್ವಗಳನ್ನು ಓಡಿಸ್ರಿ. ಗೆಟ್ ಔಟ್. ನೋಡಿ, ತುಂಬ ಇಂಪಾರ್ಟೆನ್ಸು ಸೈತಾನನ ಕ್ರಿಯೆಗಳಿಗೂ ಡೆಲಿವರೆನ್ಸ್ಗೂ ಕೊಡಬಾರ್ದು. ಒಂದು ಪಾಸ್ಟ್ರ್ ಈ ರೀತಿ ಹೇಳಿದ್ರಂತೆ. ಒಂದು ಕಡೆ ದೆವ್ವ ಹೋಗ್ತೇ ಇಲ್ವಾ ಅಂದ್ರಂತೆ ಪಾಸ್ಟ್ರು. ಅದಕ್ಕೆ ದೆವ್ವ ಹೇಳ್ತಾನೆ, ನಾನು ಹೋಗಲ್ಲ, ಹಂಗಾರೆ ನಾನು ಹೋಗ್ಬಿಡ್ತೀನಿ. ಯಾಕಂದರೆ ನಾನು ನಿಂಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ, ನೀನು ಆಮೇಲೆ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಹೊಟ್ಟೋದ್ರಂತೆ. ಆ ರೀತಿ ಸುಮ್ಮನೆ ಅದನ್ನೇ ಶೋ ಮಾಡಿ, ಝೂಮ್ ಮಾಡಿ ಅನ್ನೋದು, ಅನ್ನೋದು, ಇದನ್ನೇ ಝೂಮ್ ಮಾಡಿ, ಇದನ್ನೇ ಒಂದು ಬೆಡ್ಶೀಟ್ ತೊಗೊಂಬಂದು ಹಾಕೋದು, ಬಕೆಟ್ ತೊಗೊಂಬರೋದು, ವಾಂತಿ ಎಚ್ಚೋದು, ಇದೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲಪ್ಪ. ಯು ಆರ್ ಆಲ್ರೆಡಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನೀ ದೇವರ ರಾಜ್ಯದಲ್ಲಿ ಇದೆಯಾ. ಸೈತಾನ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡ. ಅವನು ಹೋಗು ಅಂದರೆ ಹೋಗ್ತಾ ಇರಬೇಕು. ಯೇಸುವಿನ ನಾಮದಲ್ಲಿ ಗೆಟ್ ಔಟ್ ಇನ್ ಜೀಸಸ್ ನೇಮ್. ಕಮಾನ್, ಯೂಸ್ ಯುವರ್ ಅಥಾರಿಟಿ. ಸೈತಾನ್ ಪಾಸ್ಟರ್, ಇಲ್ಲಿ ಮಂತ್ರಗಳೆಲ್ಲ ಭಯಂಕರ ಮಂತ್ರ. ಹೌದಾ? ಕ್ಯಾಕಸ್ ಹೋಗಿ ಅಂತ. ಏನು ಪಾಸ್ಟರ್, ನೀವು ಅದಕ್ಕಾಗಿ ಫಾಸ್ಟಿಂಗ್ ಎತ್ತಿ ನೀವು ಅದನ್ನು ಕಟ್ಟಿ, ನನಗೆ ಬೇರೆ ಕೆಲಸ ಇಲ್ವಾ? ನಾನು ಅದನ್ನು ಕಟ್ಟಿ ಕುಟ್ಟಿ ಎಲ್ಲಿ ನಿಂಬೆಹಣ್ಣು ಇದೆ ಅದನ್ನೆಲ್ಲ ತೋಡ್ಕೊಂಡು ಕುಂತ್ಕೊಳ್ಳೋಕೆ ನನಗೇನು ಬೇರೆ ಕೆಲಸ ಇಲ್ವಾ? ಅಪ್ಪ, ಯು ಆರ್ ಆಲ್ರೆಡಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಯು ಹ್ಯಾವ್ ಫುಲ್ ಅಥಾರಿಟಿ. ನಿನಗೆ ಅಧಿಕಾರ ಐತೆ, ಅಭಿಷೇಕ ಐತೆ. ಸೈತಾನನ ಕ್ರಿಯೆಗಳನ್ನ ನೀನು ಕೇರೇ ಮಾಡಬಾರ್ದು. ನೋಡಿ, ಯಾವಾಗ ಒಬ್ಬನ್ನ ಯಾವಾಗ ಕೇರ್ ಮಾಡಲ್ವೋ ಆವಾಗಲೇ ಅವನ ಪವರ್ ಹೋಯ್ತು ಅಂತ ಅರ್ಥ. ಯಾವಾಗ ಒಬ್ಬನ್ನ ತುಂಬ ಹೊಗಳ್ತಾ ಇರ್ತಾನೆ, ನೋಡಿ, ಇವನು ದೊಡ್ಡ ರೌಡಿ, ಅವನು ಬಂದ್ರೇನೆ ಅವನ ಬಗ್ಗೆನೇ ಮಾತಾಡ್ತಾ ಇದ್ರೆ ಅವನು ನೋಡಿ ಅವನು ಅವಾಗಲೇ ಸ್ಟಾರ್ಟ್ ಆಗೋದು. ಯಾಗೊತ್ತಾ? ಎಲ್ಲರೂ ಹೇಳಿ ಅವನ ಟಾಪಲ್ಲಿ ಇಟ್ಟಿಸ್ಬಿಟ್ಟಿರ್ತಾರೆ. ಅವನು ರೌಡಿನ
ಅವ್ನು ತಿರುಗೇ ನೋಡ್ಬಾರ್ದು, ನಮ್ಮ ಪಾಡ್ ನಾವು ಹೋಗ್ತಾ ಇರ್ಬೇಕು. ಅವನು ನಾನು ರೌಡಿನ್ಮ, ನಾನು ರೌಡಿ, ನಾನು ರೌಡಿದ. ಸೈತಾನಲ್ಲಿ ಹೇಳ್ಬೇಕು, ನಾನು ಇದ್ದೀನಪ್ಪ, ನೀನು ಕೇರೇ ಮಾಡ್ತಾರೆ. ನಿನ್ನ ಯಾಕೆ ಕೇರ್ ಮಾಡಬೇಕು? ಲೋಕದಲ್ಲಿರೋವನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವರು. ನಿನ್ನ ಬಗ್ಗೆ ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು? ಸೊ ನಾವು ಡೆಲಿವರೆನ್ಸ್ ಬಗ್ಗೆ, ಸೈತಾನನ ಬಗ್ಗೆ, ಮಂತ್ರದ ಬಗ್ಗೆ, ಮಾಟ ಮಂತ್ರ ಮಾಡಿದ್ದಾರೆ, ಯಾರೋ ಏನೋ ಮಾಡಿಟ್ಟಿದ್ದಾರೆ, ಇದ್ರ ಬಗ್ಗೆ ಕ್ರೈಸ್ತರು ತಲೆಗನ್ನೇ ಕೆಡ್ಸ್ಕೊಬಾರ್ದು. ಸೊ ಐ ಡಿಂಟ್ ಟೆಲ್ ದೆರ್ ಈಸ್ ನೋ ಡೆವಿಲ್. ನಾನು ಹೇಳಿಲ್ಲ ಸೈತಾನನಿಲ್ಲ ಅಂತ. ಸೈತಾನನಿದ್ರು ನೀನು ಜಗಳ ಮಾಡಬೇಕಾಗಿದ್ದಿಲ್ಲ. ಜಗಳ ಮಾಡಿ ತಲೆಯನ್ನೆಲ್ಲ ಜಜ್ಜಿ ಬಿಸಾಕ್ಬಿಟ್ಟವ್ರೆ. ಸತ್ತೋಗಿರ ಅವನ್ನ ಎತ್ಕೊಂಡು ರೀಪಾ ಬಾಬಾ 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 ಅಂತ ಏನಕ್ಕೆ ಮಾಡ್ತೀಯಾ? ಅದು ಆಗಲೇ ಸತ್ತೋಗಿ ಬಿದ್ದೋಗೈತೆ, ಅದು ನೇತಾಡ್ತೈತೆ. ಅದನ್ನ ಇಟ್ಕೊಂಡು ನೀನು ಇಷ್ಟು ಯಾಕೆ ಮಾಡ್ತೀಯಾ? ಅದು ಸತ್ತೋಗಿರ ಹಾವು. ಕಮ್ ಆನ್ ಥ್ರೋ ಇಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಅವನು ಬರೀ ಡಿಸೀವ್ ಮಾಡೋದಕ್ಕೆ ಅವನಿಗೆ ಪವರ್ ಇದೆ ಹೊರತು ನಿನ್ನನ್ನು ಹೊಡೆಯೋದಕ್ಕೋ ನಿನ್ನನ್ನು ಸೋಲ್ಸೋದಕ್ಕೋ ಅಧಿಕಾರ ಇಲ್ಲ. ಸರಿ, ಓಕೆ, ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆಯಿತು ಅನ್ನಿಸ್ತೈತಲ್ವಾ? ಬೇರೆ ಟಾಪಿಕ್ ಹೋಗ್ಬಿಡೋಣ. ಫಸ್ಟ್ ಇಲ್ಲಿಂದ ಹೋಗೋಣ. ಗಲೇಷಿಯನ್ಸ್ 4:6, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಈ ಪ್ರಸಂಗ ನಿನ್ನ ಲೈಫೇ ಟೋಟಲಾಗಿ ಚೇಂಜ್ ಮಾಡಿಬಿಡುತ್ತೆ. ಕಮಾನ್. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನಮ್ಮೊಳಗಡೆ ಇರೋ ಆತ್ಮ ಯಾರ ಆತ್ಮ? ಮಗನ ಆತ್ಮ, ದೇವರ ಆತ್ಮ. ಫಸ್ಟ್ ನಮ್ಮ ಅರ್ಥ ಮಾಡ್ಕೊಬೇಕು, ಮನುಷ್ಯನಿಗೆ 3 ಭಾಗ. ನಾವೆಲ್ಲ ಎಷ್ಟು ಭಾಗದವರು? 3 ಭಾಗ. ಯಾವುದಾದ್ರು? ಸ್ಪಿರಿಟ್, ಸೋಲ್, ಬಾಡಿ. 3 ಜನನ ನೀವು? ತಂದೆ, ಮಗ. ಹಂಗಾರೆ 3 ದೇವ್ರ? ಇಲ್ಲ, 3 ಒಬ್ಬರೇ. ಆ ಒಬ್ಬರೇ 3. ನೀವೆಷ್ಟು ಜನ? ಒಬ್ಬರೇ. ಆದರೆ ಎಷ್ಟು ಜನ ಒಳಗಡೆ ಇರೋದು? 3 ಜನ. ಯಾರ್ಯಾರು? ಶರೀರ, ಆತ್ಮ, ಪ್ರಾಣ, ಆತ್ಮ. ಸ್ಪಿರಿಟ್, ಯು ಹ್ಯಾವ್ ಮೈಂಡ್ ಆ್ಯಂಡ್ ಯು ಹ್ಯಾವ್ ಬಾಡಿ. ಸೊ 3 ಜನನ ನೀವು? ಇಲ್ಲ ಅಲ್ಲ? ಸೊ ಆ ರೀತಿಯೇ ಟ್ರಿನಿಟಿನೂ. ಓಕೆ, ರೈಟ್. ಈಗ ಗಾಡ್ ಸೆಂಟ್ ದ ಸ್ಪಿರಿಟ್ ಆಫ್ ಹಿಸ್ ಸನ್ ಇನ್ ಟು ಅವರ್ ಹಾರ್ಟ್ಸ್. ಈಗ ನಮ್ಮೊಳಗಡೆ ಇರೋ ಆತ್ಮ ಯಾರ ಆತ್ಮ ಅಂತೆ? ದೇವರ ಆತ್ಮ. ಈಗ ನಮ್ಮ ಆತ್ಮ ಯಾರ ಆತ್ಮ ಅವಾಗ ಕನ್ವರ್ಟ್ ಆಗೋಯ್ತು? ಅವರ್ ಸ್ಪಿರಿಟ್ ಆಸ್ ಕನ್ವರ್ಟೆಡ್ ಇನ್ ಟು ಗಾಡ್ಸ್ ಸ್ಪಿರಿಟ್. ಓಕೆ, ಇನ್ನೂ ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಸ್ತೀನಿ. 1 Corinthians chapter 6 verse 17. 1 ಕೊರಿಂಥದವರು ಬರೆದ ಪುಸ್ತಕ 6ನೇ ಅಧ್ಯಾಯ 17ನೇ ವಾಕ್ಯ. ಕರ್ತನ ಸಂಸರ್ಗದಲ್ಲಿರುವವನಾದರೋ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಈಗ ಒಂದೇ ಆತ್ಮ. ಎಲ್ಲರೂ ಹೇಳಿ, ನಿಮ್ಮ ಆತ್ಮ, ದೇವರಾತ್ಮ, ಒಂದೇ ಆತ್ಮ. ಸೊ ನಿಮ್ಮೊಳಗಡೆ ಇರೋ ಆತ್ಮ ದೇವರಾತ್ಮ. ಸೊ ಯು ಹ್ಯಾವ್ ಬಾಡಿ, ಮೈಂಡ್, ಗಾಡ್ ಸ್ಪಿರಿಟ್. 2 ಭಾಗ ನೀವು, 3ನೇ ಭಾಗ ದೇವರು. 2 ಭಾಗ ನೀವು, ಶರೀರ ನೀವು, ಬುದ್ಧಿ ನೀವು, ನಿಮ್ಮೊಳಗಡೆ ಇರೋ ಆತ್ಮ ದೇವರ ಆತ್ಮ. ಸೊ 3 ಪಾರ್ಟ್ಸಲ್ಲಿ 2 ಪಾರ್ಟು ನಿಮ್ಮದು, 1 ಪಾರ್ಟು ದೇವ್ರದ್ದು. ಓಕೆ, ಬಿಕಾಸ್ the person who is united to the Lord becomes one spirit with him. One spirit. ಎಲ್ಲರೂ ಹೇಳಿ, one spirit. ಸೊ ನಮ್ಮೊಳಗಡೆ ಇರೋ ಸ್ಪಿರಿಟ್ ಯಾವ ಸ್ಪಿರಿಟ್? ಗಾಡ್ ಸ್ಪಿರಿಟ್. ಸೊ ಒಟ್ಟು ಗಾಡ್ ಸ್ಪಿರಿಟ್, ಮೈ ಸ್ಪಿರಿಟ್, ಮೈಂಡ್ ಆ್ಯಂಡ್ ಬಾಡಿ, ಒಟ್ಟು 4 ಜನನಾ? 4 ಜನನಾ? ಇಲ್ಲ. ಬಾಡಿ, ಮೈಂಡ್
ನಮ್ಮ ಸ್ಪಿರಿಟು ಗಾಡ್ ಸ್ಪಿರಿಟು ಒಂದೇ ಆಗೋಯ್ತು. ಸೊ ವಿ ಹ್ಯಾವ್ ಗಾಡ್ ಸ್ಪಿರಿಟ್, ವಿ ಹ್ಯಾವ್ ಮೈಂಡ್ ಆ್ಯಂಡ್ ವಿ ಹ್ಯಾವ್ ಫ್ಲೆಶ್. ಸೊ 2 ಪಾರ್ಟ್ ನಮ್ಮದು, 1 ಪಾರ್ಟ್ ದೇವರೇ. ಸೊ ಎಲ್ಲರೊಳಗಡೆನೂ ಸ್ಪಿರಿಟಲ್ಲಿ ದೇವರೇ ಇದ್ದಾರೆ. ಓಕೆ, ರೈಟ್. ಇನ್ನೂ ಸ್ವಲ್ಪ ವಿವರಿಸ್ತೀನಿ, ಬಿ ವಿತ್ ಮೀ. ಓಕೆ, ರೈಟ್. ಗಲೇಷಿಯನ್ಸ್ ಚಾಪ್ಟರ್ 2 ವರ್ಸ್ 20. ಗಲಾತ್ಯದವರು ಬರೆದ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಸೊ ನಮ್ಮಲ್ಲಿರೋದು ಕ್ರಿಸ್ತನು. ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್, ನೆವರ್ಲೆಸ್ ಐ ಲಿವ್, ಯೆಟ್ ನಾಟ್ ಐ ಬಟ್ ಕ್ರೈಸ್ಟ್ ಲಿವತ್ ಇನ್ ಮೀ, ಅಂಡ್ ದ ಲೈಫ್ ವಿಚ್ ಐ ನೌ ಲಿವ್ ಇನ್ ದ ಫ್ಲೆಶ್ ಐ ಲಿವ್ ಬೈ ದ ಫೇತ್ ಆಫ್ ದ ಸನ್ ಆಫ್ ಗಾಡ್. ನೋಡಿ, ಐ ಲಿವ್ ಬೈ ದ ಫೇತ್ ಆಫ್ ದ ಸನ್ ಆಫ್ ಗಾಡ್. ಐ ಲಿವ್ by the faith of the Son of God. ಯೇಸು ಕ್ರಿಸ್ತನಿಗೆ ಎಷ್ಟು ಫೇತ್ ಇದೆ ಅಷ್ಟು ಫೇತ್ ನಿಮ್ಮ ಒಳಗಡೆ ಆಲ್ರೆಡಿ ಇದೆ. ಯು ಡೋಂಟ್ ಹ್ಯಾವ್ ಟು ಪ್ರೇ ಟು ಇನ್ಕ್ರೀಸ್ ಯುವರ್ ಫೇತ್. ತಿರ್ಗಾ ಇನ್ನೂ ಹೆಚ್ಚಿಸು ದೇವರೇ ಅಂತ ಕೇಳಬೇಕಾಗಿದ್ದಿಲ್ಲ. ಆಲ್ರೆಡಿ ಕ್ರೈಸ್ಟ್ ಫೇತ್ ನಿಮ್ಮ ಒಳಗಡೆ ಇದೆ. ಕಮಾನ್, ಐ ಮೀನ್ ಕ್ರಿಸ್ತನ ನಂಬಿಕೆ ಅಂದರೆ ಕ್ರಿಸ್ತನಿಗೆ ಎಷ್ಟು ನಂಬಿಕೆ ಐತಾ ಅಷ್ಟೂ ನಿಮ್ಮ ಒಳಗಡೆ ಇದೆ. ಯಾಕೆ ಗೊತ್ತಾ, ನಿಮ್ಮ ಸ್ಪಿರಿಟ್ ಈಗ ಯೇಸು ಕ್ರಿಸ್ತನ ಸ್ಪಿರಿಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಕ್ರಿಸ್ತನ ಆತ್ಮದೊಂದಿಗೆ ನಿಮ್ಮ ಆತ್ಮ ಸೇರಿದ್ರಿಂದ ಇಟ್ ಹ್ಯಾಸ್ ಬಿಕಮ್ ಒನ್ ಸ್ಪಿರಿಟ್. ನಾವು ಯು ಹ್ಯಾವ್ ನಾಟ್ ಜಾಯಿಂಡ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್. ನಿಮ್ಮ ಸ್ಪಿರಿಟೇ ದೇವ ಸ್ಪಿರಿಟ್ ಆಗಿ ಚೇಂಜ್ ಆಗೋಯ್ತು. ಕಮಾನ್, ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಿಮ್ಮ ಒಳಗಡೆ ಇರೋ ಆತ್ಮನೇ ಯಾವ ಆತ್ಮವಾಗಿ ಆಗ್ಬಿಟ್ಟಿದೆ? ಕ್ರಿಸ್ತನ ಆತ್ಮವಾಗಿ ಆಗ್ಬಿಟ್ಟಿದೆ. ಈಗ 3 ಭಾಗ ಇದೆ. ಯಾವುದನ್ನು ಎಕ್ಸಾಂಪಲ್ ಕೊಡೋದು? 3 ಜನ ಬಮ್ಮ, ಇನ್ನೊಬ್ರು ಬಮ್ಮ, ಯಾರಾದ್ರೂ ಒಬ್ರು. ಓಕೆ, ನೀ ಕಡೆಪಮ್ಮ. ಇಲ್ಲಿ. ಸೊ ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮನು ನಿಮ್ಮೊಳಗಡೆ ಇರೋದು 3 ಭಾಗ ನೋಡಿ: ಬಾಡಿ, ಮೈಂಡ್, ಸ್ಪಿರಿಟ್. ಸೊ ಈ ಸ್ಪಿರಿಟ್ ನಿಮ್ಮೊಳಗಡೆ ಇರೋದು ಇಟ್ಸ್ ಗಾಡ್ ಸ್ಪಿರಿಟ್. ದಿಸ್ ಇಸ್ ಮೈಂಡ್. ಓಕೆನಾ? ದಿಸ್ ಇಸ್ ಶರೀರ, ಬಾಡಿ. ಸೊ ದೇವರಿಂದ ಬರುವಂಥ ನಂಬಿಕೆ, ದೇವರಿಂದ ಬರುವಂಥ ಆಶೀರ್ವಾದ, ದೇವರಿಂದ ಬರುವಂಥ ಅನಾಯಿಂಟಿಂಗ್, ದೇವರಿಂದ ಬರುವಂಥ ಅಭಿಷೇಕ, ದೇವರಿಂದ ಬರುವಂಥ ಪ್ರಾಸ್ಪರಿಟಿ ಡೈರೆಕ್ಟಿಗೆ ಇವಾಗ ಎಲ್ಲಿ ಬರಬೇಕು? ಅಲ್ಲಿಗೆ ಬರಬೇಕು. ಇವಾಗ ಇಲ್ಲಿ ಕ್ರಿಸ್ತನ ನಂಬಿಕೆ ಇದ್ದು ಎಲ್ಲನೂ ಬರಬೇಕು ಅಂದ್ರೂ ಇದು ನೋಡಿ, ಇದು ಅಡ್ಡ ಮಾಡ್ತಾ ಐತೆ. ಇಲ್ಲಿ ಇದು ಮೈಂಡ್, ಈ ಬುದ್ಧಿ ಒಂದೊಂದು ಸತಿ ಒಂದೊಂದು ಥರ ಕೋಚಿ ಥರ ಆಡ್ತಾ ಐತೆ. ಇದು ಒಂದು ಕಡೆ ನಿಲ್ಲಲ್ಲ. ಇದನ್ನು ಇವಾಗ ನಿಲ್ಲಿಸಬೇಕು. ಅದಕ್ಕೆ ಇವಾಗ ನಮಗೆ ವಾಕ್ಯ ಬೇಕು. ನೋಡಿ, ಪೈನೇ ನಿರ್ಮಾಣೆ ಅಡಿ ಹಂಗೆ ಹೋಗ್ತಾ ಬರ್ತಾ ಇರು. ಹಂಗೆ ನೋಡಿ, ಇದು ಸ್ಟ್ಯಾಂಡರ್ಡ್ ಮೈಂಡ್ ಇಲ್ಲ. ಇವತ್ತು ಎದೊಳ್ತೈತೆ, ನಾಳೆ ಮಲಗ್ತೈತೆ. ಇವತ್ತು ಇಲ್ಲಿರ್ತೈತೆ, ನಾಳೆ ಊರ ಹಬ್ಬಕ್ಕೆ ಹೋಗ್ತೈತೆ ಊಟಕ್ಕೆ. ಹೋಗ ಅಲ್ಲೆಲ್ಲ ಕುರಿ ಕಟ್ ಮಾಡ್ತಾರೆ ಅಂತ ಇವ್ರು ರೆಡಿ ಆಗಿಬಿಟ್ಟಿದೆ. ಇದು ಇಲ್ಲಿ ಚರ್ಚಿಗೆ ಬಾಪ ಅಂದರೆ ಅಲ್ಲಿ ಊರ ಹಬ್ಬಕ್ಕೆ ಹೋಗ್ತೈತೆ. ಇಲ್ಲೂ ಬರ್ತೈತೆ, ಗಣೇಶಕ್ಕೆ ಡ್ಯಾನ್ಸ್ ಆಡೋಕ್ಕೂ ಹೋಗ್ತೈತೆ, ಅಲ್ಲಿ ಟಾಮ್ ಹೊಡೆಯೋಕ್ಕೂ ಹೋಗ್ತೈತೆ. ಇದು ಒಂದು ಕಡೆ ನಿಲ್ಲಲ್ಲ ಈ ಮೈಂಡು. ಸೊ ಈಗ ವಾಕ್ಯ ಏನಕ್ಕೆ ಬೇಕು ಅಂದರೆ, ವಾಕ್ಯ ಬಂದ್ಬಿಟ್ಟು ಸ್ಪಿರಿಟಿಗೆ ಬೇಕಾಗಿಲ್ಲ. ದಿಸ್ ಈಸ್ ಆಲ್ರೆಡಿ ಗಾಡ್ ಸ್ಪಿರಿಟ್. ಈಗ ಈ ವಾಕ್ಯ ಏನಂದರೆ, ಈ ಮೈಂಡನ್ನು ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ನಾನು ದೇವರ ಮಗನು, ಅಭಿಷೇಕ ನನ್ನೊಳಗಡೆ ಇದೆ, ತಗೊಂಬಮ್ಮ, ಕೊಡಿ. ಇದಕ್ಕೆ ರಿನಿವೇಷನ್ ಬೇಕಾಗಿಲ್ಲ, ರಿನಿವಲ್ ಬೇಕಾಗಿಲ್ಲ, ಎಕ್ಸ್ಟ್ರಾ ಪವರ್ ಬೇಕಾಗಿಲ್ಲ. ಇದಕ್ಕೆ ನೀವೇನು ಮಾಡಬೇಕಾಗಿದ್ದಿಲ್ಲ. ಬಿಕಾಸ್ ಇಟ್ ಈಸ್ ಆಲ್ರೆಡಿ ಗಾಡ್. ಓಕೆ. ಸೊ ಈಗ ವಾಕ್ಯ ಎಲ್ಲ ಬೇಕಾಗಿರೋದು ಬಂದು ಈ ಮೈಂಡಿಗೆ. ಈ ಮೈಂಡ್ ಒಂದು ಕರೆಕ್ಟಿಗೆ ಇದ್ದುಬಿಟ್ರೆ ಕುಟುಂಬನೇ ಚೆನ್ನಾಗಿರುತ್ತೆ. ಇದ್ಯಾಕೆ ಗೂಬೆ ಥರ ಆಡ್ತೈತೆ ಗೊತ್ತಾ? ಇಲ್ಲ, ಒಂದು ಎಕ್ಸಾಮ್. ಯಾಕೆಂದ್ರೆ ಇದು ಹೋಗಿ ಅವಾಗ ತಲೆ ಕೆಡ್ಸೋದಿದು.
ಇದು ಯಾರ ಮಾತು ಕೇಳಲ್ಲ ಅಂದರೆ ಇಲ್ಲಿ ಫೋಕಸ್ ಮಾಡಿ ಇದು ಇಲ್ಲಿಗೆ ಬರೋದಕ್ಕೆ ಇದು ಬಿಡ್ತಾ ಇಲ್ಲ. ದೇವ್ರು ಹೇಳ್ತಾರೆ, ನಿನ್ನ ನಾನು ಆಶೀರ್ವದಿಸ್ತೀನಿ, ಅನಾಯಿಂಟಿಂಗ್ ಇದೆ, ನೀನು ಹೋಗಿ ಕೈ ಇಟ್ಟರು ಅದ್ಭುತ ನಡೆಯುತ್ತೆ, ನೀನು ಹೋಗಿ ಮಾತಾಡು, ನೀನು ಹೋಗಿ ಕೈ ಇಡು, ಹೀಲಿಂಗ್ ಆಗುತ್ತೆ, ನೀನು ಹೋಗಿ ದೆವ್ವಗಳನ್ನು ಓಡಿಸು ಎಲ್ಲ ಹೇಳ್ತಾ ಇದ್ದಿದ್ದು. ಆದರೆ ಈ ಮೈಂಡ್ ಹೇಳುತ್ತೆ, ದೆವ್ವ ಓಡಿಸೋದು ಇವಾಗ ಬೇಕಾ, ನಾವೇ ದೆವ್ವ ಥರ ಸುತ್ತಾನ ಬಾ ಅಂದ್ಬಿಟ್ಟು ಇದನ್ನು ಕೆಡಿಸ್ತಾ ಆಯ್ತಾ ಇದೆ. ಸೊ ಮನುಷ್ಯನ ಪ್ರಾಬ್ಲಮ್ ಏನಂದರೆ ಮೈಂಡ್. ಸೊ ಇವಾಗ ವಾಕ್ಯ ಏನಕ್ಕೆ ಬೇಕು ಅಂದರೆ, ನಾಟ್ ಟು ರಿನ್ಯೂ ಗಾಡ್, ಟು ರಿನ್ಯೂ ಮೈಂಡ್. We have the full faith of God. You can do whatever you want. ನೀವೇನು ಬೇಕಾದರೂ ಮಾಡ್ಬೋದು. ಸೊ ಇವಾಗ ಎಲ್ಲ ನಂಬಿಕೆಯೂ ನಿಮ್ಮೊಳಗಡೆ ಇದೆ. ನಂಬಿಕೆಯನ್ನು ಹೆಚ್ಚಿಸಿ ದೇವರೇ ಅಂತ ನೀವು ಪ್ರೇಯರ್ ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓಕೆ, ಈ ವಾಕ್ಯ ಎಲ್ಲ ಏನಕ್ಕೆ ಬೇಕು? ಮೈಂಡ್. ಈ ಮೈಂಡ್ ಸರಿ ಹೋಗ್ಬಿಟ್ರೆ ಇದು ಸರಿ ಹೋಗ್ಬಿಡುತ್ತೆ. ಓಕೆ, ಇದು ವ್ಯತ್ಯಾಸವಾಗಿ ಎಲ್ಲ ಡೆಕೋರೇಷನ್ ಮಾಡೋದು, ಈ ಮೈಂಡ್ ಹೇಳ್ಕೊಡೋದು. ಈ ಮೈಂಡ್ ಹೇಳುತ್ತೆ, ಇದು ಹಿಂಗೆ ಮಾಡು, ಅದು ಹಂಗೆ ಮಾಡು, ಇದು ಎರಡು ಹಿಂಗೆ ಬಿಡು, ನಿನಗೆ ಚೆನ್ನಾಗಿದೆ ನೋಡಿ ಹಿಂಗೆ ಬಿಡು. ಇದೆಲ್ಲ ಏನು ಮಾಡೋದು ಅಂದರೆ ಇದು ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಇದನ್ನು ಸರಿ ಮಾಡಿದ್ರೆ ಇದು ಸರಿ ಹೋಗುತ್ತೆ. ಇದಕ್ಕೆ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಇದು ಬಂದ್ಬಿಟ್ಟು ಇದು ಏನು ಹೇಳುತ್ತೋ ಅದನ್ನೇ ಇದು ಕೇಳೋದೇ ಹೊರತು ಇದು ಸ್ವಂತವಾಗಿ ಏನೂ ಮಾಡಲ್ಲ. ಬಿಕಾಸ್ ಇದೇ ಎಲ್ಲರ ತಲೆ ಕೆಡ್ಸೋದು. ಇದೆಲ್ಲ ಒಂದು ಉದಾಹರಣೆ, ಎಕ್ಸಾಂಪಲ್. ಓಕೆ, ಅರ್ಥ ಆಯ್ತಲ್ಲ? ಸೊ ವರ್ಡ್ ನೀಡ್ ಟು ರಿನ್ಯೂ ಅವರ್ ಮೈಂಡ್. ಓಕೆ, ಸೊ ಇದನ್ನು ನೀವು ಚೇಂಜ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಎವ್ರಿಬಡಿ ಆ್ಯಸ್ ದ ಸ್ಪಿರಿಟ್ ಆಫ್ ಗಾಡ್. ನನ್ನೊಳಗಡೆ ದೇವರ ಆತ್ಮನಿದ್ದಾರೆ. ಸೊ ನೀವು ಹೋದರೆ ಅದ್ಭುತಗಳು ನಡೆಯುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ನೋಡಿ, ನೀವು ಹೋಗುವ, ಗಾಡ್ ಬ್ಲೆಸ್. ಅವ್ರಿಗೊಂದು ಚಪ್ಪಾಳೆ ಹೊಡೆದು ಬಿಡಿ ಪಾಪ, ಎಷ್ಟು ಒಳ್ಳೆ ಎಫೆಕ್ಟ್. ಈಗ ನಾವಿಬ್ಬರು ಒಂದು ಸ್ಪಿರಿಟು. ನಾನು ಎಲ್ಲಿ ಹೋಗ್ತೀನೋ ಗಾಡ್ ಈಸ್ ವಿತ್ ಮೀ. ವೇರ್ ಐ ಗೋ ಗಾಡ್ ಈಸ್ ವಿತ್ ಮೀ. ಓಕೆ, ಸೊ ದೇವರೇ ಇಳಿದು ಬಾ ಬಾಬಾ, ಪಕ್ಕದಲ್ಲಿ ರಾಪ ಪಾಪ ರಾಪ ರೇಬಾ ಪಾಪ ಕಾಪ. ಇವಾಗ ನಾವು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬೇಕಾದ್ರೆ ಅವಶ್ಯಕತೆ ಇಲ್ಲ. ರೋಫಾ ಓಫಾ ಇಲ್ಲಿ ಫುಲ್ಲಾಗೆ ನಾವು ವೇರ್ ಐ ಗೋ ಗಾಡ್ ಈಸ್ ವಿತ್ ಮೀ. ಈಗ ಬಾ ದೇವ್ರೆ ಹೋಗೋಣಲ್ಲ, ನೀವು ಮೂವ್ ಆದರೆ ಸ್ಪಿರಿಟ್ ಈಸ್ ವಿತ್ ಮೀ. ಓಕೆ, ನೋಡಿ ಎಕ್ಸಾಂಪಲ್ ಈ ರೀತಿ ಹೇಳ್ತೀನಿ. ಓಕೆ ಅಮ್ಮ, ಗಾಡ್ ಬ್ಲೆಸ್ ಯು. ಸಂಜೆಗೆ ಒಂದು ಕೈ ತಟ್ಟು, ರೈಟ್? ಇವಾಗ ನೋಡಿ, ಈಗ ಮೈಕ್ ಇದೆ ನನ್ನ ಹತ್ರ. ಓಕೆನಾ, ಮೈಕ್. ಓಕೆ ಅಮ್ಮ. ಸೊ ಇವಾಗ ಮೈಕ್ ಇದೆ ನನ್ನ ಹತ್ರ. ನಾನು ಇಲ್ಲಿ ಹೋಗ್ಬಿಟ್ಟು ಮೈಕ್ ನನ್ನ ಜೊತೆ ಬರಲಿ ಬಾ ಮೈಕ್, ಮೈಕ್ ನಾನು ಲೆಫ್ಟ್ ಹೋಗ್ತೀನಿ ಬಾ ಮೈಕ್, ನಾನು ರೈಟ್ ಹೋಗ್ತೀನಿ ಬಾ ಮೈಕ್, ನಾನು ಫ್ರಂಟ್ ಹೋಗ್ತೀನಿ ಬಾ ಮೈಕ್, ನಾನು ಬ್ಯಾಕ್ ಹೋಗ್ತೀನಿ ಬಾ ಮೈಕ್. ಮೈಕ್ ಏನು ಮಾಡ್ತೈತೆ? ನೋ ನೀಡ್ ಟು ಆಸ್ಕ್ Mike to come with me. Wherever I go, Mike is with me. In the same way, wherever I go, God is with me. Wherever I go, God is with me. We don't need to call him, come Lord ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ನನ್ನೊಳಗಡೆ ಇರುವಂಥ ಪವಿತ್ರಾತ್ಮನನ್ನೇ ನಾನು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಹೊರತು ಮೇಲಿಂದ ಹೋಲಿ ಸ್ಪಿರಿಟ್ ಬರಲಿ, ಒಂದು ಬೆಂಕಿ ಹಾಗೆ ಇಳಿದು ಬರಲಿ, ಒಂದು ಅಕ್ಕಿನ ಅಭಿಷೇಕ ಮೇಲೆ ಬರಲಿ ಅಂತ ನಾವು ಪ್ರೇಯರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೆಂಕಿ, ಫೈರ್, ಅನಾಯಿಂಟಿಂಗ್, ಎವ್ರಿಥಿಂಗ್ ಈಸ್ ಇನ್ಸೈಡ್ ಯು. 1 John 4:17. 1 ಯೋಹಾನನ ಬರೆದ ಪುಸ್ತಕ 4:17. 1, 2, 3 ರೆವಲ್ಯೂಷನ್ ಹೇಳ್ಬಿಡ್ತೀನಿ. ಮೇ ಬಿ ಇನ್ನೊಂದು 10 minutes ಜಾಸ್ತಿ ಆಗ್ಬೋದು. ಅಂಡರ್ಸ್ಟ್ಯಾಂಡ್ ದ ಸರ್ಮನ್ ಫುಲ್ಲಿ. ಓಕೆ, as he is, so are we in this world.
ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಈಗ ಇರ್ತೀವ, ಇದೀವಿ, ನಾವೆಲ್ಲ ಕ್ರಿಸ್ತನಾಗಿ ಇದ್ದೀವಿ, ಕ್ರಿಸ್ತನಾಗಿ ಇರ್ತೀವಿ ಅಂತಲ್ಲ, ಇದ್ದೀವಿ ಆಲ್ರೆಡಿ. ಯೋಹಾನನ ಬರೆದ ಪುಸ್ತಕ 14:23, ದ ಬುಕ್ ಆಫ್ ಜಾನ್ 14:23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು. ನಾನು ಬರ್ತೀನಿ, ಯೇಸು ಕ್ರಿಸ್ತನು ಬರ್ತಾರೆ, ಪವಿತ್ರಾತ್ಮ ಇದ್ದಾರೆ, ನಾವು ಮೂವರು ಎಲ್ಲಿದ್ದು ಬಿಡ್ತೀವಿ? ಅವನ ಒಳಗಡೆನೇ ಇದ್ದು ಬಿಡ್ತೀವಿ. ಯಾರ ಒಳಗಡೆ? ನಮ್ಮ ಒಳಗಡೆನೆ. ಸೊ ದಟ್ ಮೀನ್ಸ್ ಯು ಆರ್ ದ ಹೋಮ್ ಅಡ್ರೆಸ್ ಆಫ್ ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ಗಲೇಷಿಯನ್ಸ್ 3:26, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 3:26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಪುತ್ರಿ ಅಲ್ಲ. ನಾವೆಲ್ಲ ಯಾರಾಗಿದ್ದೀವಿ ನೋಡಿ? ಫಾರ್ ಯು ಆರ್ ಆಲ್ ಸನ್ಸ್ ಆಫ್ ಗಾಡ್, ದೇರ್ ಇಸ್ ನೋ ಡಾಟರ್ಸ್ ಆಫ್ ಗಾಡ್. ಇದೇ ಇವತ್ತು ಟಾಪಿಕ್ ಅಲ್ವಾ? ದೇರ್ ಇಸ್ ನೋ ಡಾಟರ್ಸ್ ಆಫ್ ಗಾಡ್, ಆಲ್ ಸನ್ಸ್ ಆಫ್ ಗಾಡ್. ಹೌ? ಪುತ್ರಿ ಇಲ್ಲ. ಪಕ್ಕದಲ್ಲಿ ಕೇಳಿ, ವೈ? ಎವ್ರಿ ಒನ್ ಈಸ್ ಕ್ರೈಸ್ಟ್. ದೇರ್ ಈಸ್ ನೋ ಮೇಲ್ ಕ್ರೈಸ್ಟ್, ದೇರ್ ಈಸ್ ನೋ ಫೀಮೇಲ್ ಕ್ರೈಸ್ಟ್. ಆಲ್ ಹೂ accepted Christ are Christ. There is no gender in Christianity. ಮೇಲ್ ಫೀಮೇಲ್ ಅನ್ನೋದಿಲ್ಲ. ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಯೇಸುವೆ. ಎಲ್ಲರೂ ಹೇಳ್ತಾರೆ ಸ್ತ್ರೀಯರು ಪ್ರಸಂಗ ಮಾಡಬಾರ್ದು, ಸ್ತ್ರೀಯರು ಮುಸ್ಕಾಕಬೇಕು, ಸ್ತ್ರೀಯರು ಪುಲ್ಪಿಟ್ ಮೇಲೆ ನಿಲ್ಬಾರ್ದು, ಸ್ತ್ರೀಯರು ಪ್ರಸಂಗ ಮಾಡಬಾರ್ದು, ಸ್ತ್ರೀಯರು ಸ್ತ್ರೀ ಪುರುಷ ಕ್ರಿಸ್ತನಲ್ಲಿ ಇಲ್ಲ. ಎವ್ರಿ ಒನ್ ಆರ್ ನ್ಯೂ ಕ್ರಿಯೇಷನ್ಸ್. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ಮೊಳಗಡೆ ಇರೋ ಸ್ಪಿರಿಟು ಕ್ರೈಸ್ಟ್. ದೇರ್ ಈಸ್ ನೋ ಮೇಲ್ ಕ್ರೈಸ್ಟ್, ದೇರ್ ಈಸ್ ನೋ ಫಿಮೇಲ್ ಕ್ರೈಸ್ಟ್. ಎವ್ರಿ ಒನ್ ಆರ್ ಕ್ರೈಸ್ಟ್. ಐ ಆಮ್ ಕ್ರೈಸ್ಟ್. ನೀನು ಫೀಮೇಲ್ ಆಗಿದ್ರು ಹೇಳ್ಬೋದು ಐ ಆಮ್ ಕ್ರೈಸ್ಟ್, ನೀನು ಮೇಲ್ ಆಗಿದ್ರು ಹೇಳ್ಬೋದು ಐ ಆಮ್ ಕ್ರೈಸ್ಟ್. ಆಮೆನ್. ಪಕ್ಕದಲ್ಲಿ ನೋಡಿ ಹೇಳಿ, ಐ ಆಮ್ ಕ್ರೈಸ್ಟ್, ಐ ಆಮ್ ಕ್ರೈಸ್ಟ್. ಸ್ತ್ರೀಯರಾದರೂ ಹೇಳ್ಬೋದು, ನೀವು ಸ್ತ್ರೀಯರಾದರೂ ಹೇಳಿ ಐ ಆಮ್ ಕ್ರೈಸ್ಟ್. ಪುರುಷನಾದರೂ ಹೇಳಿ ಐ ಆಮ್ ಕ್ರೈಸ್ಟ್. ಮತ್ತು ಇನ್ನೇನು ಸ್ತ್ರೀ ಪುರುಷ ಅಂತ ಇಲ್ಲಿ ಕತೆ? ಅದಕ್ಕೇನೆ ಬೈಬಲಲ್ಲಿ ಆಲ್ ಆರ್ ಸನ್ಸ್ ಆಫ್ ಗಾಡ್ ಅಂತ ಇರೋದೇ ಹೊರತು ದೇರ್ ಈಸ್ ನೋ ಡಾಟರ್ಸ್ ಆಫ್ ಗಾಡ್. There is no male and female in Christianity. There is only new creation. Come on. ಅಪ್ಪ, ಸ್ತ್ರೀ ಆದ್ರೂ ಪ್ರಸಂಗ ಮಾಡ್ಬೋದು, ಪುಲ್ಪಿಟ್ ಮೇಲೆ ನಿಲ್ಬೋದು. They can worship, they can preach, they can give sermons because they are Christ. ಸ್ತ್ರೀಯರು ಬಲಿಪೀಠದ ಮೇಲೆ ಹತ್ತಬಾರ್ದು, ಬಲಿಪೀಠ ಹತ್ತಬಾರ್ದು, ಬೇರೆ ತೊಟ್ಲಾಡ್ಸ್ಕೊಂಡೇ ಇರ್ಬೇಕು ಅವರು. ಸ್ತ್ರೀಯರು ಅಂದರೆ ಕೆಲಸದವ್ರ ಥರ ಇವ್ರಿಗೆ. ಸ್ತ್ರೀ ಅಂದರೆ ಬರೀ ಇಸ್ತ್ರಿ ಹಾಕೊಂಡಿರ್ಬೇಕು ಅಲ್ಲಿ. ಪಾಸ್ಟರ್, ಒಂದು 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 ಲೇಡಿಗೆ ಫುಲ್ ಟೆನ್ಷನ್ ಆಗ್ಬಿಡ್ತಂತೆ, ಕೋಪ ಬಂದ್ಬಿಡ್ತು. ಪಾಸ್ಟ್ ಹತ್ರ ಹೋಗ್ಬಿಟ್ಟು, ಪಾಸ್ಟರ್ ನಾನು ಫೀಮೇಲ್ ಆಗಿದ್ದೀನಿ, ನೀವೇ ಅದು ಹಿಂಗೆ ನನ್ನ ಸನ್ ಆಫ್ ಗಾಡ್ ಅಂತ ಹೇಳ್ಬಿಟ್ರಿ. ಐ ಆಮ್ ಎ ವುಮೆನ್, ಹೌ ಕ್ಯಾನ್ ಯು ಸೇ ಐ ಆಮ್ ಎ ಸನ್ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಪಾಸ್ಟ್ರು ಈ ರೀತಿ ಹೇಳಿದ್ರಂತೆ, ಯೇಸು ಸ್ವಾಮಿ ಯಾರು? ಮದಲಿಂಗನು, ಬ್ರೈಡ್ ಗ್ರೂಮ್. ಜೀಸಸ್ ಈಸ್ ಬ್ರೈಡ್ ಗ್ರೂಮ್. ಸೊ ವಿ ಆರ್ ಆಲ್ ಬ್ರೈಡ್. ನಾವೆಲ್ಲ ಮದಲಿಗೀತಿ. ಬ್ರೈಡ್ ಅಂದರೆ ಯಾರಿಗೆ ಹೇಳೋದು? ಫೀಮೇಲ್. ಸೊ ನಾನು ಬ್ರೈಡ್ ಅಂತ ಹೆಂಗೆ ಹೇಳೋಕ್ಕಾಗೋದು? ಐ ಆಮ್ ಆಲ್ಸೋ ಬ್ರೈಡ್, ನೋ? But then how can you say that? If you are not son, how can I become a bride? ಅದಕ್ಕೇನೆ there is no gender in Christianity. Come on. Praise the Lord. ನೀವು ಮೊದಲಿಗೀತಿ ಆದರೆ ಎಲ್ಲರೂ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿರೋರೆಲ್ಲ ಬ್ರೈಡ್ ಅಂತೆ, ಮೊದಲಿಗೀತಿ ಅಂತೆ.
ಸೊ ಮೊದಲಿಗೆ ಇದು ಹೆಂಗೆ ಆಗೋಕ್ಕಾಗುತ್ತೆ? ಜಾನ್, ಜೇಮ್ಸ್, ಪೀಟರ್, ಫಿಲಿಪ್, ಹೌ ಕ್ಯಾನ್ ದೇ ಬಿಕಮ್ ಬ್ರೈಡ್? ಇಫ್ ದೇ ಕ್ಯಾನ್ ಬಿಕಮ್ ಬ್ರೈಡ್, ಯು ಆರ್ ದ ಸನ್ ಆಫ್ ಗಾಡ್. ಐ ಆಮ್ ದ ಸನ್ ಆಫ್ ಗಾಡ್, ಐ ಆಮ್ ಕ್ರೈಸ್ಟ್. ಎಲ್ಲ ಸ್ತ್ರೀಯರು, ಎಲ್ಲ ಹೆಂಗಸರು ಹೇಳಿ, ಐ ಆಮ್ ಕ್ರೈಸ್ಟ್. ನಾನು ಹೋಗಿ ಮಾತಾಡಿದ್ರೆ ಅದ್ಭುತ ನಡೆಯುತ್ತೆ. ಐ ಆಮ್ ಕ್ರೈಸ್ಟ್, ಐ ಆಮ್ ಕ್ರೈಸ್ಟ್, ಐ ಆಮ್ ಕ್ರೈಸ್ಟ್. ಈ ಸಂದೇಶನ ಕೇಳ್ತಾ ಇರೋ ಎಲ್ಲರ ಜೀವಿತಗಳಲ್ಲೂ ಬದಲಾವಣೆ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಫ್ರಮ್ ಟುಡೇ ಆನ್ವರ್ಡ್ಸ್ ನಿಮಗೆ ನಂಬಿಕೆ ಹೆಚ್ಚಿಸ್ಕೊಳ್ಳೋದು, ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಕ್ರಿಸ್ತನೇ ನಿನ್ನೊಳಗಡೆ ಇರೋದ್ರಿಂದ ಕ್ರಿಸ್ತನಿಗಿದ್ದಂಥ ನಂಬಿಕೆ ಆಲ್ರೆಡಿ ಇಟ್ ಈಸ್ ಇನ್ಸೈಡ್ ಯು. ಕ್ರಿಸ್ತನಿಗಿರುವಂಥ ಅದೇ ನಂಬಿಕೆ ನಿನ್ನೊಳಗಡೆ ಇದೆ. ಅದನ್ನು ನೀವು ಮೈಂಡ್ ರಿನ್ಯೂ ಮಾಡಿ ವಾಕ್ಯನ ಕೇಳಿ, ಹೌದು ನನಗೂ ಮಾಡೋಕ್ಕಾಗುತ್ತೆ, ನಾನು ಮಾಡ್ಬೋದು, ನಾನು ಈ ಕಾರ್ಯ ಮಾಡ್ಬೋದು, ನಾನು ಸೇವೆ ಮಾಡ್ಬೋದು, ನನ್ನ ಕೈಯಲ್ಲೂ ರೋಗಗಳನ್ನು ಗುಣಪಡಿಸೋಕ್ಕಾಗುತ್ತೆ, ನಾನು ಅದ್ಭುತಗಳನ್ನು ಮಾಡುತ್ತೆ ಅಂತ ಯಾರೆಲ್ಲ ಮುಂದೆ ಬರ್ತಾರೋ ಅವ್ರ ಮುಖಾಂತರ ದೇವ್ರ ಅದ್ಭುತಗಳನ್ನು ಮಾಡೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನೀವು ಇನ್ನೂ ದೇವರೇ ಇನ್ನೂ ಅಂತ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಯು ಆರ್ ಆಲ್ರೆಡಿ ಫುಲ್. ಎಲ್ಲ ಹೇಳಿ, ಯು ಆರ್ ಆಲ್ರೆಡಿ ಫುಲ್. ಗಾಡ್ ಬ್ಲೆಸ್ ಯು. ಸೊ ಇದು ದೇವರಿಗೆ ಕೊಡುವಂಥ ಸಮಯ. ದೇವರ ರಾಜ್ಯದಲ್ಲಿ ಬಿತ್ತುವವರಿಗೆ ದೇವ್ರ ವಾಕ್ಯ ಹೇಳುತ್ತೆ, ಯಾರೆಲ್ಲ ಬಿತ್ತುತ್ತಾರೋ ಅವರೆಲ್ಲ 100ರಷ್ಟು ಕೊಯ್ತಾರೆ ಅಂತ. ಸೊ ಈ ಮಿನಿಸ್ಟ್ರಿಗೆ ಈಗಾಗಲೇ ಅನೇಕರು ತಮ್ಮ ದಶಮ ಭಾಗಗಳನ್ನು, ತಮ್ಮ ಕಾಣಿಕೆಗಳನ್ನು, ಲವ್ ಆಫರಿಂಗ್, ಈ ರೀತಿ ಅನೇಕರು ಬಿತ್ತುತ್ತಾ ಇದ್ದಾರೆ. ದೇವರು ಅವ್ರನ್ನ ಹೇರಾಳವಾಗಿ ಹೆಚ್ಚೆಚ್ಚಾಗಿ ಆಶ್ವಸಿಸಲಿ. ಇವತ್ತು ಸಹ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡಿದರೆ ನೀವು ಬಿತ್ತಬೇಕಂದ್ರೆ ಸ್ಕ್ರೀನಲ್ಲಿದೆ ಹೇಗೆ ಬಿತ್ತಬೇಕು ಅಂತ. ದೇವರು ನಿಮ್ಮನ್ನು ಆಶ್ವಸಿಸಲಿ. ಗಾಡ್ ಬ್ಲೆಸ್ ಯು ಆಲ್.